ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದಗ ಜಿಲ್ಲೆಯಲ್ಲಿ ಕಲ್ಲಂಗಡಿ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಇದು ಕೂಡ ಮಧ್ಯಪ್ರಾಚ್ಯದ ಯುದ್ಧದ ನೇರ ಪರಿಣಾಮ. ಸ್ಥಳೀಯ ಮಾರುಕಟ್ಟೆಯಲ್ಲಿ ಕಲ್ಲಂಗಡಿ ಖರೀದಿ ಆಗ್ತಾ ಇಲ್ಲ. ಕಲ್ಲಂಗಡಿ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಒಂದಲ್ಲ ಒಂದು ಸಮಸ್ಯೆಯನ್ನು ರೈತರು ಎದುರಿಸುವಂತಾಗಿದೆ. ಗದಗ ಜಿಲ್ಲೆಯಲ್ಲಿ ಕಲ್ಲಂಗಡಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮ ರಫ್ತು ಸಂಪೂರ್ಣವಾಗಿ ಕುಂಠಿತವಾಗಿದೆ. ಸ್ಥಳೀಯ ಮಾರುಕಟ್ಟೆಯಲ್ಲೂ ಕಲ್ಲಂಗಡಿ ಖರೀದಿ ಆಗ್ತಾ ಇಲ್ಲ. ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದಲ್ಲಿ 150 ಎಕರೆ ಪ್ರದೇಶದಲ್ಲಿ ಬೆಳೆದ ಕಲ್ಲಂಗಡಿ ಕಟಾವು ಮಾಡಿದ್ರು ಮಾರಾಟವಾಗದೆ ಇಟ್ಟಲ್ಲೇ ಕೊಳೆತು ಹೋಗ್ತಾ ಇದೆ. 4 ಎಕರೆ ಜಮೀನಿನಲ್ಲಿ ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿ ಬೆಳೆದ ಕಲ್ಲಂಗಡಿ ಆಲಿಕಲ್ಲು ಮಳೆಗೂ ಬೆಳೆ ಹಾನಿ ಉಂಟಾಗಿದೆ. ಇಲ್ಲಿ ಟೋಟಲಾಗಿ 6 ಎಕರೆ ಜಮೀನೊಳಗೆ ನಾವು ಕಲ್ಲಂಗಡಿ ಬೆಳೆ ಬೆಳೆದಿದ್ದೀವಿ ಸರ್. ಒಂದು ಕೈಗೆಲ್ಲ ಪೂರ್ತಿ ಬೆಳೆ ಬೆಳೆದು ಕೈಗೆ ಮಾಲ್ ಬರುವಂಥ ಟೈಮ್ನಲ್ಲಿ ಸ್ವಲ್ಪ ಯುದ್ಧದ ಭೀತಿಯಿಂದಾಗಿ ವ್ಯಾಪಾರಸ್ಥರು ಎಕ್ಸ್ಪೋರ್ಟ್ ಮಾಡೋಕೆ ಆಗ್ತಿಲ್ಲ ಅಂಥೇಳಿ ವ್ಯಾಪಾರಸ್ಥರು ಬರದಾರದಂಥ ಪರಿಸ್ಥಿತಿ ಆಯ್ತು ಸರ್. ಈಗ ನಾವು ಲೋಕಲ್ ಮಾರ್ಕೆಟಿಂಗ್ ಮಾಡ್ಬೇಕಂತೇಳಿ ನಾವೆಲ್ಲ ಇಲ್ಲಿ ಸ್ಟಾಕ್ ಮಾಡಿಕೊಂಡ್ರು ಸಹಿತ ಈಗ ಅಕಾಲಿಕ ಮಳೆಯಿಂದ ಆಳಿಕಲ್ಲು ಬಿದ್ದು ಅವು ಹಣ್ಣಿನ ಗುಣಮಟ್ಟ ಕೆಟ್ಟೈತೆ ಅಂಥೇಳಿ ನಾವು ಮಾರ್ಕೆಟಿಂಗ್ ಮಾಡೋಕ್ಕೆ ತೊಗೊಂಡು ಹೋದರೂ ಯಾರು ಹಣ್ಣು ತೊಗೊಳ್ಳಾರ್ದಂಥ ಪರಿಸ್ಥಿತಿ ಆಗೈತೆ ಸರ್. ಪೂರ್ಣ ನಾಶ ಆದಂಗೆ ಸರ್. ಈಗ 50 ರಿಂದ 60 ಟನ್ ಮಾಲ್ ಸರ್. ನಾವು ಅಟ್ಲೀಸ್ಟ್ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಮಾರ್ಕೆಟಿಂಗ್ ಮಾಡ್ಬೇಕಂತೇಳಿ ಸ್ಟಾಕ್ ಮಾಡಿದ್ರು ಈಗ ತೊಗೊಂಡು ಹೋಗಿದ್ದು ಖರ್ಚು ಸಹಿತ ಬರಲಾರ್ದಂಥ ಪರಿಸ್ಥಿತಿ ಆಗೈತೆ ಸರ್. ವ್ಯಾಪಾರ 2 ರೂಪಾಯಿ 3 ರೂಪಾಯಿನೂ ಯಾರು ಕೇಳಾಗ್ತಾ ಇಲ್ಲ ಸರ್. 6 ಎಕರೆ ಹಾಕಿದ್ದೀವಿ ಸರ್ ಈಗ ಜಮೀನೊಳಗೆ. ಈಗ 1 ಎಕರೆಗೆ ಏನಿಲ್ಲ ಅಂದ್ರೆ 1,10,000 ರಿಂದ 1,20,000 ರೂಪಾಯಿ ಖರ್ಚಾಗೈತೆ ಸರ್. ಇವಾಗ ಅದಕ್ಕೆ ಬೆಳಿಗ್ಗೆ 6 ಗಂಟೆಯಿಂದ ಸರ್ ನಾವು ಕೆಲಸ ಮಾಡಿ 6 ಗಂಟೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಿ ಇಷ್ಟು ಬೆಳೆ ಬೆಳೆದು 2 ತಿಂಗಳು ಕಷ್ಟಪಟ್ಟಿದ್ದರಿಂದ ಇವಾಗ ಮಳೆ ಹಾನಿಯಾಗಿ ಬೆಳೆ ಮಾರ್ಲಿಕ್ಕೆ ಹೋದರೂ ಸಹ ನಮಗೆ ಯಾವುದು ಬೆಳೆ ರೇಟ್ ಸಿಗ್ತಾ ಇಲ್ಲ. ಮತ್ತು ಇಲ್ಲಿ ಎಕ್ಸ್ಪೋರ್ಟ್ ಆಗುವಂಥ ಮಾಲು ಇವತ್ತು ರೈತನಿಗೆ ಇಷ್ಟು ಹಾಳಾಗೈತೆ ರೀ. ನಾವು ಗದಗ ಮಾರ್ಕೆಟ್ಗೆ ಸಹ ಮಾರ್ಲಿಕ್ಕೆ ಹೋದರೆ ಒಂದು 2 kg 2 ರೂಪಾಯಿ 3 ರೂಪಾಯಿ ಸಹ ಯಾರು ಜನ ಕೇಳ್ತಾ ಇಲ್ಲ. ಇಂಥ ಪರಿಸ್ಥಿತಿ ಒಳಗೆ ರೈತರು ಏನು ಮಾಡ್ಬೇಕಂತ ಅರ್ಥ ಆಗ್ತಿಲ್ಲ. ಇದು ಆಣೆಕಲ್ಲು ಮಳೆ ಬಂದು ಎಲ್ಲ ಹಾಳಾಗಿ ಹೋಗೈತೆ ರೀ ಸರ. ಬೇರೆ ದೇಶಕ್ಕೆ ಕಳ್ಸರ ಇಲ್ಲಿ ಲೋಕಲ್ ಸಹ ಹೋಗ್ತಾ ಇಲ್ಲ ಸರ್. ಇದು ಯಾರು ತೊಗೊಳ್ತಾ ಇಲ್ಲ. ಆ ಥರ ಪರಿಸ್ಥಿತಿ ಬಂದಿದೆ ಸರ್ ಈಗ ರೈತರಿಗೆ. ಅಧಿಕಾರಿಗಳು ಬಂದಿದ್ದರು ಸರ್. ಈಗ ನೋಡಿ ಅವರು ಸಹ ನೋಡಿದ್ದಾರೆ. ನೋಡಿ ಏನಾದರೂ ಒಂದು ಅನುಕೂಲ ಪರಿಹಾರ ಮಾಡಿಕೊಡ್ತೀನಿ.